ಈ ಆಭರಣ ಪ್ರೆಸೆನ್ಸ್ ಈಗಿರ್ವಿ. ಇವತ್ತು ಈಗಿರ್ವಿ ಸಾಫ್ಟ್ವೇರ್ನ ಮಾಸ್ಟರ್ ಎಂಟ್ರೀಸ್ ಬಗ್ಗೆ ನೋಡೋಣ. ಮಾಸ್ಟರ್ ಎಂಟ್ರೀಸ್ ಅಲ್ಲಿ ನಾವು ಬ್ಯಾಂಕ್ ಡೀಟೇಲ್ಸ್, ರೇಟ್ ಆಫ್ ಇಂಟ್ರೆಸ್ಟ್, ಸೆಟ್ಟಿಂಗ್, ಮೆಟಲ್ ಅಂಡ್ ಪ್ರಾಡಕ್ಟ್ ಇದಿಷ್ಟನ್ನ ಸಿಂಗಲ್ ಟೈಮ್ ಎಂಟ್ರೀಸ್ ಇರುತ್ತೆ. ಇದೆಲ್ಲ ಕಂಪಲ್ಸರಿ ಎಂಟ್ರೀಸ್ ಕೂಡ ಆಗಿರುತ್ತೆ. ಸೊ ಈ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತೆ ಅದರ ಡೀಟೇಲ್ಸ್ ನ ಹಾಕ್ಬೇಕಾಗುತ್ತೆ. ಅಲ್ಲಿ ನಿಮ್ಮ ಅಕೌಂಟ್ ಇದೆ ಅಂತ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಯಾವ ಬ್ರಾಂಚ್ ಅಲ್ಲಿ ಇದೆ, ನೆಕ್ಸ್ಟ್ IFSC ಕೋಡ್ ಹಾಕಬೇಕು. ನೆಕ್ಸ್ಟ್ ಅಕೌಂಟ್ ನಂಬರ್, ನಿಮ್ಮ ಅಕೌಂಟ್ ನಂಬರ್ನ ಹಾಕಿ ಅಕೌಂಟ್ ಟೈಪ್ ಕರೆಂಟ್ ಅಕೌಂಟಾ ಸೇವಿಂಗ್ಸ್ ಅಕೌಂಟಾ ಹಾಕಬೇಕು. ಆಮೇಲಿಂದ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಅಂತ ಹಾಕೋಬೇಕಾಗತ್ತೆ. ಆಮೇಲಿಂದ ಡೇಟ್ ಆಫ್ ಓಪನಿಂಗ್. ಇದಿಷ್ಟು ಹಾಕೊಂಡ್ರಿ ಅಂತ ಅಂದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಸಾಫ್ಟ್ವೇರ್ ಅಲ್ಲಿ ಸೇವ್ ಆಗುತ್ತೆ. ಈ ರೀತಿ ನಿಮಗೆ ಕೆಳಗಡೆ ನಿಮ್ಮ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಇತ್ತು ಅಂತ ಅಂದ್ರೆ ಇಲ್ಲಿ ನೀವು ಅದೆಲ್ಲ ಶೋ ಆಗುತ್ತೆ. ಆಮೇಲಿಂದ ನೀವು ಇಲ್ಲಿ ಏನಾದ್ರು ಎಡಿಟ್ ಮತ್ತೆ ಡಿಲೀಟ್ ಮಾಡ್ಕೋಬೇಕಂತ ಇದ್ರು ಇಲ್ಲೇ ಆಪ್ಷನ್ ಕೂಡ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಅಂದ್ರೆ ನೀವು ನಿಮ್ಮ ಗಿರ್ವಿಗಳಿಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ತಗೋತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಬೇಕಾಗುತ್ತೆ. ಇದನ್ನ ಇಲ್ಲಿ ನೀವು ಎಂಟರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಮೇಕ್ ದಿಸ್ ಡಿಫಾಲ್ಟ್ ಅಂತಾನು ಇರುತ್ತೆ. ನೀವು ಪ್ರತಿ ಸತಿ ಸೆಲೆಕ್ಟ್ ಮಾಡ್ಕೊಳ್ಳದೆ ಆಟೋಮೆಟಿಕ್ ಆಗಿ 2% ಕ್ಯಾಲ್ಕುಲೇಟ್ ಆಗಬೇಕು ಅಂತ ಇದ್ರೆ ನಿಮ್ಗೆ ಏನಾದ್ರು ನೀವು ಮೇಕ್ ದಿಸ್ ಆಸ್ ಅ ಡಿಫಾಲ್ಟ್ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾಗತ್ತೆ. ನೀವು ಫರ್ದರ್ ಯಾವುದೇ ಪ್ಲೆಡ್ಜ್ ನ ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೂ ರೇಟ್ ಆಫ್ ಇಂಟ್ರೆಸ್ಟ್ ಆಟೋಮೆಟಿಕ್ ಆಗಿ 2% ಅಂತ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೆಟಲ್ ಅಲ್ಲಿ ನೀವು ಯಾವ ಮೆಟಲ್ ನ ಅಕ್ಸೆಪ್ಟ್ ಮಾಡಿ ಗಿರ್ವಿ ಕೊಡ್ತೀರಾ ಅಂತ ಎಂಟರ್ ಮಾಡ್ಕೋಬೇಕಾಗತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಗೋಲ್ಡ್ ತಗೋತೀರಾ ಅಂತಂದ್ರೆ ಗೋಲ್ಡ್. ಇವಾಗ ಇನ್ ಕೇಸ್ ಅದು 916 ಆಗಿತ್ತು ಅಂದ್ರೆ ಗೋಲ್ಡ್ 916. ಆ ಮೆಟಲ್ಗೆ ಒಂದು ಕೋಡ್ ಕೊಡ್ಬೇಕಾಗತ್ತೆ. ಅದು ಲೆಟರ್ಸ್ ಅಲ್ಲಿ ಇರ್ಬೇಕು. ಈ ರೀತಿ ಸಬ್ಮಿಟ್ ಕೊಟ್ರಿ ಅಂತಂದ್ರೆ ಮೆಟಲ್ ಎಂಟ್ರಿ ಆಗತ್ತೆ. ಆಡ್ ಆಗಿರುವಂತಹ ಮೆಟಲ್ಗಳು ಇಲ್ಲಿ ಶೋ ಆಗ್ತಾ ಇರುತ್ತೆ. ನೀವು ಅದನ್ನ ಎಡಿಟ್ ಮತ್ತೆ ಡಿಲೀಟ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಡಕ್ಟ್. ಈಗ ಪ್ಲೆಡ್ಜ್ ಯಾವ ಪ್ರಾಡಕ್ಟ್ ಪ್ಲೆಡ್ಜ್ ಅಲ್ಲಿ ಇದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಕಾಣುತ್ತೆ. ಇದೇ ತರಾನೇ ಆಡ್ ಪ್ರಾಡಕ್ಟ್ ಅಂತ ಕೊಟ್ಟು ಈ ರೀತಿ ಪ್ರಾಡಕ್ಟ್ ನ ಸೇವ್ ಮಾಡ್ಕೋಬೇಕಾಗುತ್ತೆ. ಈ ತರ ಪ್ರಾಡಕ್ಟ್ ಸೇವ್ ಮಾಡ್ಕೊಂಡಾಗ ಪ್ಲೆಡ್ಜ್ ಟೈಮ್ ಅಲ್ಲಿ ಈಸಿ ಆಗುತ್ತೆ. ಇದಿಷ್ಟು ನಮ್ಮ ಮಾಸ್ಟರ್ ಎಂಟ್ರೀಸ್.